ಯಮುನಿ ಕೊಟ್ಟರು. ಅವಳನ್ನ ಯಾರು ಚೆಕ್ ಮಾಡೋಂಗಿಲ್ಲ, ಸೈಡಲ್ಲಿ ಹೋಗಬೇಕು. ಆ ರೀತಿಯಾಗಿ ಶಿಷ್ಟಾಚಾರವನ್ನು, ಡಿ ಜಿಯ ಶಿಷ್ಟಾಚಾರವನ್ನು ತಾವ್ರ ಮಗಳು ನಾನು ಉಪಯೋಗಿಸ್ಕೊಂಡು ಹತ್ತಿರ 100 ಕೋಟಿಗೂ ಮೀರಿ ಚಿನ್ನದ ಕಳ್ಳ ಸಾಗಾಣಿಕೆ ಆಯಿತು. ಆಮೇಲೆ ಸಿಕ್ಕಾಕೊಂಡ್ಲು. ಅವ್ರಿಗೆ ಈಗೇನೋ ಮೊನ್ನೆ ಬಿಟ್ಟಿದ್ದಾರಂತ ಅವಳು ಜೈಲಿಂದ. ಇದು ಒಬ್ಬ ಅಧಿಕಾರಿ ಏನು ಬೇಕಾದರೂ ಮಾಡ್ಬೋದು. ಅದು ಪೊಲೀಸ್ ಯಾರು ಈ ನಾಡಿನ, ಈ ದೇಶದ ಸಂಪತ್ತಿನ ಮತ್ತು ಪ್ರಾಣ ಮಾನ ಇವೆಲ್ಲ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, highest order of police in the department, in the state, ಅವ್ರನ್ನ ನೀವು ರಿವೋಕ್ ಮಾಡಿ ಈಚೆ ಬಿಟ್ಟಿದ್ದೀರಿಲ್ಲ. ನೀವು ಎಂಥ ಈ ಸರ್ಕಾರದಲ್ಲಿ ಏನಾದರೂ ಬೆಲೆ ಇದೆಯಾ? ಕಾನೂನಿಗೆ ಬೆಲೆ ಇದೆಯಾ? ಏನೇನು ಇಲ್ಲ. ಹಾಗಾಗಿ ನಾನು ಈ ಕೃತ್ಯವನ್ನು ನನಗೆ ಅರ್ಥ ಆಗ್ತಾಯಿಲ್ಲ. ಇದೇನು ಪರಮೇಶ್ವರ್ ನಡೆಸ್ತಾವ್ರೋ ಇಲಾಖೆನ ಇನ್ಯಾರಾದರೂ ನಡೆಸ್ತಾವ್ರೋ ಗೊತ್ತು. ಸಿದ್ದರಾಮಯ್ಯನ ಮಗೇನಾದ್ರು ನಡೆಸ್ತಾವ್ರು. ರಾಮಚಂದ್ರ ರಾವ್ದು ಸಸ್ಪೆನ್ಷನ್ ರಿವೋಕ್ ಆಗಬೇಕಂದ್ರೆ ಕಿಕ್ ಬ್ಯಾಕ್ ಎಷ್ಟಿರ್ಬೇಕು? ಅದಕ್ಕೆ ಕಿಕ್ ಬ್ಯಾಕ್ ಎಷ್ಟಿರಬೇಕು? ಯಾಕೆಂದರೆ ಹಣದ ವ್ಯವಹಾರ ಇಲ್ಲದೆ ಅಷ್ಟು ಸುಲಭವಾಗಿದ್ದು ಆಗಿರಲ್ಲ. ಹಾಗಾಗಿ ಏನ್ರಿ ರಾಜ್ಯ ಎಲ್ಲಿ ತಗೊಂಡು ಹೋಗ್ಬಿಡ್ತೀರ ಸಿದ್ದರಾಮಯ್ಯ? ಗೃಹ ಇಲಾಖೆಯಲ್ಲಿ ಯಾರು ನಮಗೆ ರಕ್ಷಣೆ ಕೊಡಬೇಕಾದಂಥ ಇಲಾಖೆಯಲ್ಲಿ ಈ ಥರ ಆದರೆ ಮತ್ತೆ ಹೆಂಗೆ ಇದು? ಹೋದ್ರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಾಳಾಯಿತು, ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಳಾಯಿತು, ಈಗ ಗೃಹ ಇಲಾಖೆನೇ ಹಾಳುಬಿದ್ದು ಹೋಯ್ತು. ಹೋಗ್ರಿ ಅಂತ ಮತ್ತು ಯಾವ ಸೀಮೆ ಅಧಿಕಾರ ಮಾಡ್ತಾಯಿದ್ದೀರಪ್ಪ? ಯಾವ ಸೀಮೆ ಅಧಿಕಾರ ಮಾಡ್ತಾಯಿದ್ದೀರ? ಇನ್ನು ಎರಡನೇದಾಗಿ ಇನ್ನೊಂದು ಎಪಿಸೋಡ್ ಯಾವುದಪ್ಪ ಅಂದರೆ ಪೋಕ್ಸೋ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್, ಪೋಕ್ಸೋ. This was framed and drafted in the year 2012. At that time I was MP. I was also in the drafting committee. ನಮ್ಮಲ್ಲ ಲಾಯರ್ಗಳಂತದ್ದು. ಆಮೇಲೆ ಹೇಗೆ ಇದು ಪೋಕ್ಸೋ, ನಿರ್ಭಯಾ ಕೇಸ್ ಬಸ್ಸಿನಲ್ಲಿ ಆ ಹುಡುಗಿಗೆ ರೇಪ್ ಮಾಡಿ ದೊಡ್ಡ ಗಲಾಟೆ ಆಯಿತು. ಆನಂತರ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಈ ಪೋಕ್ಸೋ ಕಾನೂನನ್ನು ತರಬೇಕಾಯಿತು. ದೆನ್ ಅಗೇನ್ ಇಟ್ ವಾಸ್ ಅಮೆಂಡ್ಮೆಂಟ್ ಮಾಡಿ ಏನಾಯಿತು? ಅಮೆಂಡ್ಮೆಂಟ್ನಲ್ಲಿ ಈ ಥರ ಪೋಕ್ಸೋ ಹೆಣ್ಮಕ್ಕಳಿಗೆ, ಅದರಲ್ಲೂ ಮೈನರ್ ಹೆಣ್ಣುಮಕ್ಕಳು 18 ವರ್ಷದ ಒಳಗಡೆ ಇರ್ತಕ್ಕಂಥ ಹೆಣ್ಮಕ್ಳು ರೇಪ್ ಮಾಡೋದು, ಕಿರುಕುಳ ಕೊಟ್ಟರೆ ಅವನಿಗೆ ಮರಣದಂಡನೆ, ಅಮೆಂಡ್ಮೆಂಟ್ ಮಾಡಿದ್ದಕ್ಕೆ ಮರಣದಂಡನೆ ಕೊಟ್ಟರು. ಆಯಿತಾ? ಸೆಕ್ಷುವಲ್ ಅಫೆನ್ಸ್ಗೆ ಮರಣದಂಡನೆ ಆಯಿತು. ಈಗ ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ, ಈ ಪೋಕ್ಸೋ ಕೇಸ್ನಲ್ಲಿ ಬೇರೆ ಕೇಸ್ಗಳಲ್ಲಿ ನೋಡಿ, ಆಪಾದಿತ ಅಂತ, ಸ್ಟೇಟ್ ವರ್ಸಸ್ ಆಪಾದಿತ ಅಂತ ಇರ್ತದೆ. ಇದರಲ್ಲಿ ಹಂಗಿಲ್ಲ, ಸ್ಟ್ರೇಟ್ ಅಪರಾಧಿ. ಪೋಕ್ಸೋದಲ್ಲಿ ಸ್ಟ್ರೇಟ್ ಅಪರಾಧಿನೇ ಅವನು. ಆಮೇಲೆ ನೀನು ಪ್ರೂವ್ ಮಾಡ್ಕೋ ಇಲ್ಲ ಅಂಥೇಳಿ, ಅಪರಾಧಿ. ಆದರೆ ಇವತ್ತು ಇಂಥ ಪೋಕ್ಸೋನಲ್ಲಿ
ಕೇಸ್ ಎದುರಿಸ್ತಾ ಇರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಒಬ್ಬರಿಗೆ ದೊಡ್ಡ ಅಭಿನಂದನಾ ಸಮಾರಂಭ ನಡೀತಾ ಇದೆ. ನಾನಿದನ್ನು ಯಾವುದೋ ಟೀಕೆಗೆ ನಾನು ಇದು ಮಾಡ್ತಾ ಇಲ್ಲ. ಕಾನೂನುಗಳು ಏನಾಗ್ತಾ ಇದ್ದಾವೆ ಹಾಗಾದರೆ? ಕಾನೂನಿಗೆ ಯಾವ ಗೌರವ, ಘನತೆ, ಬೆಲೆ ಇಲ್ಲವೇ? ಭಾರತದಲ್ಲಿ ಅತ್ಯಂತ ಕಠಿಣವಾದ ಕಾನೂನೇ ಪೋಕ್ಸೋ. ಹೆಣ್ಣು ಮಕ್ಕಳಿಗೆ ನಾವು ರಕ್ಷಣೆ ಕೊಡುವಂಥದ್ದು. ಏನು ಇವತ್ತು ಟೆಂಪೋಗಳಲ್ಲಿ ಹೆಣ್ಮಕ್ಳನ್ನ ಕೆಣಕಿದಾಗ್ತಾ ಇದೆ, ರಿಕ್ಷಾಗಳಲ್ಲಿ ಆಗ್ತಾ ಇದೆ, ಎಲ್ಲೆಲ್ಲಿ ಅಂದರೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ರೇಪ್ಗಳು, ಮರ್ಡ್ರ್ಗಳು ಬೆಳಗ್ಗೆ ಎದ್ರೆ ಟಿ ವಿಲಿ ನೋಡ್ತಾ ಇರ್ತೀವಿ. ಬಟ್ ಅಂಥದ್ರಲ್ಲಿ ಇವತ್ತು ರಾಜ್ಯದ ಬಹಳ ಬಲಿಷ್ಠವಾದಂಥ ಒಬ್ಬ ನಾಯಕ ಪೋಕ್ಸೋ ಹಗರಣದಲ್ಲಿ ಸಿಕ್ಕಾಕೊಂಡು ಬೇಲ್ ಮೇಲಿರುವಂಥವ್ರು ಇವತ್ತು ಇದೇ ರಾಜ್ಯದಲ್ಲಿ ದೊಡ್ಡ ಸನ್ಮಾನ ನಡೀತಾ ಇದೆ. ಹೇಗೆ? ಯಾಕೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರ ಮೇಲೂ ನಾನು ಏನೋ ಉದ್ದೇಶ ಇಟ್ಕೊಂಡಲ್ಲ. ಇದು ಈ ದೇಶದ ಕಾನೂನು ಏನಾಗ್ತಾ ಇದ್ದಾವೆ? ಕಾನೂನಿಗೇನು ಗೌರವ ಇಲ್ವೇ? ಕಾನೂನಿಗೇನು ಮತ್ತು ಹೇಗೆ ಬೇರೆಯವರು, ಬೇರೆ ಕೆಳಗಡೆ ಇರೋರಿಗೇನು ಗತಿಯಾಗ? ಅಯ್ಯೋ ಬಿಡ್ರಿ, ಅವ್ರಿಗೆ ಇಲ್ಲ, ನಮಗೇಂಥದ್ದು, ನಮ್ಮನ್ನು ಯಾವನೇನು ಮಾಡ್ತಾನೆ, ನಮ್ಮನ್ನು ಯಾವನೇನು ಮಾಡ್ತಾನೆ. ಅದಕ್ಕೆ ಯಾರು ಬರ್ತಾ ಇದ್ದಾರೆ? ಅಭಿನಂದನಾ ಸಮಾರಂಭಕ್ಕೆ ಈ ದೇಶದ ಹೋಮ್ ಮಿನಿಸ್ಟ್ರು ಬರ್ತಾ ಇದ್ದಾರೆ. ವೆರಿ ರಿಡಿಕ್ಯುಲಸ್. ಪೋಕ್ಸೋ ಕಾಯ್ದೆಯಲ್ಲಿ ಸಿಕ್ಕಿಬಿದ್ದಿರ್ತಕ್ಕಂಥ ಒಬ್ಬ ದೊಡ್ಡ ನಾಯಕನ ಸನ್ಮಾನಕ್ಕೆ ಈ ದೇಶದ ಹೋಮ್ ಮಿನಿಸ್ಟ್ರೇ ಬರ್ತಾ ಇದ್ದಾರೆ ಅಂತಂದರೆ ಏನು ರೀ ಇದು? ಮತ್ತು ಎಲ್ಲಿ, ಯಾರ ಹತ್ರ ಹೋಗಿ ಬಾಯ್ಬಿಡ್ಕೊಳ್ಳೋಣ ನ್ಯಾಯಕ್ಕೆ? ಶಾನೆ ಬರ್ತಾ ಇದ್ದಾರೆ. ಹಾಂ, ಏನು ಸ್ವಾಮಿ? ಸ್ನೇಹಿತರುಗಳೇ ಹೇಳಿ ಸ್ವಾಮಿ, ಏನು ಮಾಡೋದು ಇದಕ್ಕೆಲ್ಲ ನಾವು? ಹಾಂ, ಹಾಗಾಗಿ ಈ ಎರಡು ಭಾಳ ಇಂಪಾರ್ಟೆಂಟ್. ಬನ್ನಿ ಸರ್, ಬನ್ನಿ. ಎರಡು ವಿಚಾರಗಳು ಭಾಳ ಇಂಪಾರ್ಟೆಂಟ್. ಇದು ಪೋಕ್ಸೋ ಕೇಸ್ ಈ ದೇಶದಲ್ಲಿ ಭಾಳ ಕಠಿಣವಾದಂಥದ್ದು. ಅದೇನೋ ಸಿದ್ದರಾಮಯ್ಯ ನಾನು ಲಾಯರು ಅಂತಾರೆ. ನಾನು ಪ್ರಾಕ್ಟೀಸ್ ಮಾಡಿದ್ದು. ಯಾವ ಲಾಯರಪ್ಪ ನೀನು? ನಿಮಗೆ ಪೋಕ್ಸೋನೇ ಅರ್ಥ ಆಗಿಲ್ಲ ಅಂತಾರೆ. ಯಾವ ಲಾಯರ್ ರೀ ಸಿದ್ದರಾಮಯ್ಯ ನೀವು? ಒಂದು ಇಡೀ ಈ ದೇಶದ ಹೆಣ್ಣು ಮಕ್ಕಳ ರಕ್ಷಣೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂಥ ಕಾನೂನನ್ನೇ ನೀವು ವೀಕ್ ಮಾಡ್ತಾ ಹೊರಟುಬಿಟ್ರಿ. ಮತ್ತು ಹೇಗೆ? ಇನ್ನೊಂದು ಯಾವ ಕಾನೂನು ತರೋಣ ನಾವು ಅದಕ್ಕೆ? ಅದಕ್ಕೆ ಈ ದೇಶದ ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಅಂತ ಅಂದರೆ ವೆರಿ ರಿಡಿಕ್ಯುಲಸ್. ಹಾಗಾಗಿ ಇವೆರಡನ್ನೂ ಕೂಡ, ಇವೆಲ್ಲ ಇಡೀ ಆಡಳಿತ ವ್ಯವಸ್ಥೆಗೆ ಮಸಿ ಬಳಿದಂತಾಗಿದೆ. ಇಡೀ ಆಡಳಿತ ವ್ಯವಸ್ಥೆಗೇ ಮಸಿ ಬಳಿದಂತಾಗಿದೆ. ಹಾಗಾಗಿ ಸ್ನೇಹಿತರೆ, ತಮ್ಮ ಮೂಲಕ ಈ ಎರಡು ಪ್ರಮುಖವಾದ ಸುದ್ದಿಗಳನ್ನ, ವಿಷಯಗಳನ್ನ ಚರ್ಚೆ ಮಾಡಬೇಕು. ಅದ್ರ ಮೇಲೆ ನೀವು ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ. ನಾನೇನು ಬೇಡ ಅನ್ನಲ್ಲ. ಅದಕ್ಕೆ ವಿಚಾರ ಇಲ್ಲದೇ ಇರೋ ವಿಚಾರಗಳ, ಇರೋ ವಿಚಾರ. ಬಿಕಾಸ್ ಇವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ, ನಿಜಕ್ಕೂ ಇವೆಲ್ಲ ಎಲ್ಲಿಗರಿ? ನಾನು ಅದಕ್ಕೆ ಹೇಳ್ತೇನೆ, ಈ ದೇಶದ, ಈ ನಾಡಿನ ಯುವಕರು ಇದೆಲ್ಲವನ್ನು ಯೋಚನೆ ಮಾಡಬೇಕು. ಯುವಕರು ಇವತ್ತೇನಾಯ್ತು, ತಮಿಳುನಾಡಿನಲ್ಲಿ ಯುವಕರು ಎದ್ದರು. ಸರ್ಕಾರನೇ ಬದಲಾವಣೆ ಮಾಡಿದ್ರು. ಭಾಳಷ್ಟು ರಾಜ್ಯಗಳಲ್ಲಿ ಅದಾಗ್ತಾ ಇದೆ. ಇಲ್ಲೂ ಯಾವತ್ತಾಗುತ್ತೋ ಗೊತ್ತಿಲ್ಲ. ಅದು ಕರ್ನಾಟಕದಲ್ಲೂ ಕೂಡ ಯುವಕರು ಎದ್ದೇಳಬೇಕಿಲ್ಲ. ಯುವಕರು ಎದ್ದೇಳಬೇಕಿಲ್ಲ. ಎದ್ದು ಇಂಥ ಎಲ್ಲ
ಇದೇನು ಆ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಎಲ್ಲ 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 ಅದೇ ಲೈನ್ನಲ್ಲಿರೋರೆಲ್ಲ. ಅಂದರೆ ಕರ್ನಾಟಕದಲ್ಲೂ ಕೂಡ ನಮ್ಮ ಯುವ ಸಮೂಹ ಎದ್ದು ನಿಂತು ಒಂದು ಹೊಸ ಇತಿಹಾಸವನ್ನು ಬರೀಬೇಕು. ಈ ಪೋಕ್ಸೋದಲ್ಲಿರೋರು ಕ್ರಿಮಿನಲ್ಸು, ಆಮೇಲೆ ಕರಪ್ಟ್ ಬ್ಯಾಸ್ಟರ್ಡ್ಸ್, ಇಂಥವೆಲ್ಲ ಒದ್ದು ಹೊರಗೆ ಹಾಕಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಸರ್, ಈಗ ನಿಮ್ಮದು ಅವಧಿ ಇನ್ನೇನು ಮುಗಿತಾ ಇದೆಯಲ್ಲ, ನೀವೇನಾದರೂ ಬೇರೆ ಯಾವ ಪಕ್ಷ ಇದೇ ಪಕ್ಷದಲ್ಲಿ ಕಂಟಿನ್ಯೂ